MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಈಗ ಹೆಡ್ಲೈನ್ಸ್. ಸಚಿವ ಸ್ಥಾನದಿಂದ ರಾಜಣ್ಣ ಕಿಕ್ ಔಟ್. ರಾಹುಲ್ ಗಾಂಧಿ ಆರೋಪ ನಿರಾಕರಿಸಿದ್ದಕ್ಕೆ ಗೇಟ್ ಪಾಸ್. ಇದು ಷಡ್ಯಂತ್ರ ಅಂತ ರೆಬೆಲ್ ನಾಯಕ ಗರಂ. ಸತ್ಯವಂತರಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲವಿಲ್ಲ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ಹೊಸ ಬಾಂಬ್ ಸಿಡಿಸಿದ ಕೇಸರಿ ಪಾಳೆ. ಧರ್ಮಸ್ಥಳದಲ್ಲಿ ಇಂದು ನಡೆಯಲಿಲ್ಲ ಶೋಧ. ನಾಳೆ ಜಿಪಿಆರ್ ಮೂಲಕ ತಲೆಬುರುಡೆಗಾಗಿ ಶೋಧ. ಪದ್ಮಲತಾ ಹತ್ಯೆ ಕೇಸ್ಗೂ ಮರುಜೀವ. ವಿಷ್ಣು ಸ್ಮಾರಕ ಧ್ವಂಸಕ್ಕೆ ಸಿಡಿದ ಅಭಿಮಾನಿ ಸಂಘ. ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶ. ಆಗಸ್ಟ್ 17ಕ್ಕೆ ಮುಂದಿನ ಹೋರಾಟದ ನಿರ್ಧಾರ. ಮತಗಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಸಮರ. ಕಾಂಗ್ರೆಸ್ ಪ್ರತಿಭಟನಾ ರ್ಯಾಲಿಯಲ್ಲಿ ಹೈ ಡ್ರಾಮಾ. ಕೈ ನಾಯಕರನ್ನ ಅರ್ಧಕ್ಕೆ ತಡೆದ ಪೊಲೀಸ್. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬೇರೆ ಗಾಳಿಯೇ ಎದ್ದಿದೆ. ಯಾರು ಊಹಿಸಿರದ ಕ್ರಾಂತಿ ಇವತ್ತು ನಡೆಯಿತು. ಮುಂಗಾರು ಅಧಿವೇಶನ ಶುರುವಾದ ಮೊದಲ ದಿನವೇ ಕೋಲಾಹಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನ ರೆಬೆಲ್ ನಾಯಕ, ಫೈರ್ ಬ್ರ್ಯಾಂಡ್ ಸಹಕಾರಿ ಸಚಿವರಾಗಿದ್ದ ರಾಜಣ್ಣಗೆ ಶಾಕಿಂಗ್ ಸುದ್ದಿ ಬಂದಪ್ಪಳಿಸಿತು. ರಾಹುಲ್ ಗಾಂಧಿ ವಿರುದ್ಧವೇ ಮಾತನಾಡಿದ ರಾಜಣ್ಣ ತಲೆದಂಡ ಆಯ್ತಾ ಅನ್ನೋ ಪ್ರಶ್ನೆ. ಸಚಿವ ಸ್ಥಾನದಿಂದ ರಾಜಣ್ಣ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಕಿಕ್ ಔಟ್ ಮಾಡಿದೆ. ಸುಮ್ಮನೆ ಇದೆಲ್ಲ ಮಾತಾಡೋಕೆ ಹೋದ್ರೆ ಈ ವೋಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರುವಾಗ ಮಾಡಿರೋದು. ಅವಾಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರೂ. ಇದೇ ಮಾತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಆಡಿದ್ದ ಇದೇ ಮಾತು ರಾಜಣ್ಣಗೆ ತಿರುಗುಬಾಣವಾಗಿದೆ. ಕಾಂಗ್ರೆಸ್ ನಾಯಕನ ಮತಗಳ್ಳತನ ಆರೋಪ ನಿರಾಕರಿಸಿದ್ದೇ ರೆಬಲ್ ನಾಯಕನಿಗೆ ಮುಳುವಾಗಿ ಬಿಟ್ಟಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ತಲೆದಂಡವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ ಔಟ್. ರಾಹುಲ್ ಆರೋಪ ನಿರಾಕರಿಸಿದ್ದಕ್ಕೆ ಗೇಟ್ ಪಾಸ್. ಎಸ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳ್ಳತನವಾಗಿರೋ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದ್ರು. ಖುದ್ದು ಕರುನಾಡಿಗೆ ಬಂದು ಪ್ರತಿಭಟನೆಯ ಗಾಳೆ ಮೊಳಗಿಸಿದ್ರು. ಆದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಸಚಿವ ರಾಜಣ್ಣ ರಾಹುಲ್ ಗಾಂಧಿ ಆರೋಪವನ್ನ ಕಡ್ಡಿ ಮುರಿದಂತೆ ನಿರಾಕರಿಸಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ಕಿಕ್ ಔಟ್ ಮಾಡಿದೆ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಸಿಎಂ ಮನವೊಲಿಕೆಗೂ ಮಣಿಯದ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಅಲ್ಲಗೆಳೆದಿದ್ದ ಸಚಿವ ರಾಜಣ್ಣಗೆ ರಣದೀಪ್ ಸುರ್ಜೇವಾಲಾ ಕರೆ ಮಾಡಿ ತಮ್ಮನ್ನ ಸಂಪುಟದಿಂದ ವಜಾ ಮಾಡಿರುವುದಾಗಿ ತಿಳಿಸಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತು ಕೇಳಿ ದಂಗಾದ ರಾಜಣ್ಣ ತಮ್ಮ ಪುತ್ರನನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಕಳಿಸಿದ್ರು. ಮನವೊಲಿಸಲು ಯತ್ನಿಸಿದ್ರು. ಬಲಗೈ ಬಂಟನನ್ನ ಉಳಿಸಿಕೊಳ್ಳೋಕೆ ಸಿಎಂ ಶತಪ್ರಯತ್ನ ಮಾಡಿದ್ರು. ಆದ್ರೆ ಅದೆಷ್ಟೇ ಮನವೊಲಿಸಿದ್ರು ಹೈಕಮಾಂಡ್ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಪಕ್ಷದ ನಿರ್ಧಾರ. ನನಗೆ ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ. ಅವರು ಬಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನ್ಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತು. ಯಾಕೆಂದ್ರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರಾದ್ರೆ ಏನಾದ್ರು ಸಣ್ಣ ಪಣ್ಣ ನೋಟಿಸ್ ಕೊಡೋದು, ಮತ್ತೊಂದೇನಾದ್ರು ಅಶಿಸ್ತ್ಗಳಿದ್ರೆ ಆಗ್ತದೆ. ಅದು ಬಿಟ್ರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ರಾಜಣ್ಣ ಕಿಕ್ ಔಟ್, ಪುತ್ರ ರಾಜೇಂದ್ರ ಕಣ್ಣೀರು.
ತಂದೆ ಕೆಎನ್ ರಾಜಣ್ಣ ಸಂಪುಟದಿಂದ ಕಿಕ್ಔಟ್ ಆದ ಸುದ್ದಿಯಿಂದ ಪುತ್ರ ರಾಜೇಂದ್ರ ರಾಜಣ್ಣ ಭಾವುಕರಾದರು. ವಿಧಾನಸೌಧದಲ್ಲಿ ಸಿಎಂ ಜೊತೆ ಚರ್ಚಿಸಿದ ಬಳಿಕ ಕಣ್ಣೀರು ಹಾಕುತ್ತಲೇ ವಿಧಾನಸೌಧದಿಂದ ಹೊರಬಂದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ ರಾಜೇಂದ್ರನನ್ನ ಸಮಾಧಾನಪಡಿಸಿದ್ರು. ಕ್ಯಾತಸಂದ್ರದಲ್ಲಿರೋ ರಾಜಣ್ಣ ಮನೆ ಖಾಲಿ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಬಿಸಾಡಿದ ಬೆನ್ನಲ್ಲೇ ತುಮಕೂರಿನ ಕ್ಯಾತಸಂದ್ರದಲ್ಲಿರೋ ಫೈರ್ ಬ್ರ್ಯಾಂಡ್ ಮನೆ ಖಾಲಿ ಹೊಡಿತಿದೆ. ಬೆಂಬಲಿಗರು ದೌಡಾಯಿಸೋ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ. ರಾಜಣ್ಣ ಹೇಳಿ ಕೇಳಿ ರೆಬಲ್ ನಾಯಕ, ಮುಲಾಜಿಲ್ಲದೆ ಇದ್ದಿದ್ದನ್ನ ಇದ್ದ ಹಾಗೆ ನುಡಿಯೋ ರಾಜಕಾರಣಿ, ಯಾರಿಗೂ ಹೆದರುವವರಲ್ಲ. ಹೀಗಾಗಿ ತುಮಕೂರಿನ ಬಂಡಾಯ ನಾಯಕ ಸುಮ್ಮನಿರೋ ಮಾತೇ ಇಲ್ಲ. ರಾಜಣ್ಣ ಈಗೇನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ರಾಜಣ್ಣ ಅವರಿಗೆ ಒಂದು ರೀತಿನಲ್ಲಿ ಸೆಟ್ಲ್ಮೆಂಟ್ ಮಾಡಿಸ್ಬಿಡ್ಬೇಕು ಅಂತ ಪ್ರಯತ್ನಗಳು ನಡೆದವಾ? ಯಾರದರ ಹಿಂದಿರೋ ಸೂತ್ರಧಾರಿ? ಹೀಗೆಲ್ಲ ಸಾಕಷ್ಟು ಮಾತುಕತೆಗಳು, ಸಂಚಲನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕೆಎನ್ ರಾಜಣ್ಣ ಅವರನ್ನ ಹಣಿಯುವಲ್ಲಿ ಡಿಕೆಶಿ ಯಶಸ್ವಿಯಾದ್ರ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಡಿಕೆಶಿ ಅವರ ವಿರುದ್ಧ ನಿರಂತರವಾಗಿ ಮಾತನಾಡ್ತಾ ಇದ್ದದ್ದು ಕೆಎನ್ ರಾಜಣ್ಣ. ಹಾಗಾಗಿ ಬಹಳ ಸಹಜವಾಗಿ ಈ ಪ್ರಶ್ನೆ ಬರುತ್ತೆ. DCMಗೆ ಒಂದು ರೀತಿಯಲ್ಲಿ ಮಗ್ಗಲು ಮುಳ್ಳಾಗಿದ್ರು ಕೆಎನ್ ರಾಜಣ್ಣ ಅಂತ ಹೇಳಲಾಗ್ತಾ ಇತ್ತು. ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಇರಬಹುದು, ಅಥವಾ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಹಾನಾಯಕ ಅಂತ ಹೆಸರನ್ನ ಬಳಸಿದ್ದಿರಬಹುದು. ಹೀಗೆ ಡಿಕೆಶಿ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೂಡ ರಾಜಣ್ಣ ನೀಡಿದ್ರು. KPCC ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ರಾಜಣ್ಣ ಪಟ್ಟು ಹಿಡಿದಿದ್ರು ಅಂತ ಹೇಳಲಾಗ್ತಾ ಇದೆ. ಹೊರಗಡೆಯೂ ಕೂಡ ಅವರು ಅದನ್ನೇ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ಹೇಳ್ತಾ ಇದ್ರು. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬಹುದು, ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಇಂಥವೆಲ್ಲ ಹೇಳ್ತಾ ಇದ್ರು. ಆಡಳಿತಾತ್ಮಕವಾಗಿ ಕೂಡ DK ಶಿವಕುಮಾರ್ ಬಣಕ್ಕೆ ರಾಜಣ್ಣ ಮುಳ್ಳಾಗಿದ್ರು ಅನ್ನುವಂಥ ಮಾತಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಯದಂತೆ ರಾಜಣ್ಣ ಅಡ್ಡಿಪಡಿಸಿದ್ರು ಅನ್ನುವಂಥದ್ದಿದೆ. ಇನ್ನೂ ಬೇಕಾದಷ್ಟು ಇರ್ಬೋದು ಇದರಿಂದ, ರಾಜಕೀಯ, ಹಣಕಾಸಿನ ವಿಚಾರಗಳು, ಅಥವಾ ಇನ್ನೂ ಏನೆಲ್ಲ ಇರಬಹುದು. ಖಂಡಿತವಾಗ್ಲೂ ಡಿಕೆಶಿ ಸಂಬಂಧಿ ಎಸ್ ರವಿ ಅಧ್ಯಕ್ಷರಾಗದೇ ಇರುವಂತೆ ತಡೆದಿದ್ರು ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. KMF ಅಧ್ಯಕ್ಷ ಸ್ಥಾನಕ್ಕೆ DK ಸುರೇಶ್ ಬರದಂತೆ ತಂತ್ರ ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗೆ ಸಾಕಷ್ಟು ತೆರೆಯ ಹಿಂದೆ ಸಾಕಷ್ಟು ದಾಳ ಪ್ರತಿದಾಳಗಳು ಉರುಳಿರ್ತವೆ. ಈಗ ತಲೆ ಉರುಳಿದ್ದು ಗೊತ್ತಾಗಿದೆ ಅನ್ನೋದು ಬಿಟ್ಟರೆ ದಾಳ ಪ್ರತಿದಾಳ ಸಾಕಷ್ಟು ಉರುಳಿರುತ್ತೆ. CM ಟೀಮ್ ಮೂಲಕ ಕೆಎನ್ ರಾಜಣ್ಣ ಸಾಕಷ್ಟು ರಣತಂತ್ರವನ್ನು ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಒಳಗೊಳಗೆ ರಾಜಣ್ಣ ವಿರುದ್ಧ DK ಶಿವಕುಮಾರ್ ಕುದಿತಾ ಇದ್ರಾ? ಆಹಾ, ಬಿಟ್ಬಿಡ್ತಾರಾ, ಅಷ್ಟು ಸುಮ್ಮನೆ ಬಿಟ್ಬಿಡ್ತಾರಾ ಅಂತ ರಾಜಕೀಯ ವಲಯದಲ್ಲಿ ಒಂದಷ್ಟು ಮಂದಿ ಮಾತಾಡ್ತಾ ಇದ್ರು. ರಾಘ ವಿರುದ್ಧ ಹೇಳಿಕೆ ನೀಡ್ತಾ ಇದ್ದಂಗೆನೆ ಸಿಕ್ತು ಸರಿಯಾದ ಚಾನ್ಸು ಅಂತ ಕೆಎನ್ ರಾಜಣ್ಣಗೆ ಕಂಪ್ಲೀಟ್ ಸೆಟ್ಲ್ಮೆಂಟ್ ಮಾಡಿದ್ರ? ಹೈಕಮಾಂಡ್ ಗಮನಕ್ಕೆ ತಂದು ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿಸಿದ್ರ? ಒಟ್ಟಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಆಗೇ ಬಿಟ್ಟಿದೆ. ರಾಜಣ್ಣ ಹೇಳ್ತಾ ಇದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ಆಗಸ್ಟಲ್ಲೇ ಆಗಿಬಿಟ್ಟಿದೆ. ಆದರೆ ಬೇರೆ ಥರದಲ್ಲಿ ಕ್ರಾಂತಿ ಆಗೋಗಿದೆ. ರಾಜಣ್ಣ ಅವರ ವಿಷಯದಲ್ಲೇ ಕ್ರಾಂತಿ ಆಗೋಗಿದೆ. ಹಿರಿಯ ಶಾಸಕ ಕೆಎನ್ ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ. ಅಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರ ಕೈಗೊಂಡು ಯಾಕೆ? ಏಕಾಏಕಿ ಸಂಪುಟದಿಂದ ರಾಜಣ್ಣ ಅವ್ರನ್ನ ಕಿಕ್ಔಟ್ ಮಾಡಿದ್ಯಾಕೆ? ತಾವೇ ತೋಡಿಕೊಂಡ ಹಳ್ಳಕ್ಕೆ ಏನಾದರೂ ರಾಜಣ್ಣ ಬಿದ್ದುಬಿಟ್ರಾ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ತಾವೇ ತೋಡಿಕೊಂಡ ಹಳ್ಳಕ್ಕೆ ಬಿದ್ರ ರಾಜಣ್ಣ. ಆಡಿದ ಮಾತು ಬೆನ್ನಿನ ಭೂತವಾಗಿ ಕಾಡಿಬಿಡ್ತ. ಕೆಎನ್ ರಾಜಣ್ಣ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಅಂತಲೇ ಫೇಮಸ್. ತುಮಕೂರಿನ ಕಾಂಗ್ರೆಸ್ ಮುಖಂಡ ಖಡಕ್ ಮಾತಿನಿಂದಲೇ ಖ್ಯಾತಿ ಗಳಿಸಿದವರು. ಇವತ್ತು ಸಹಕಾರಿ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ರಾಜಣ್ಣರ ಈ ಪರಿಸ್ಥಿತಿಗೆ ಅವರು ಆಡಿದ ಮಾತುಗಳೇ ಮುಳ್ಳಾಗಿದ್ದು ಸುಳ್ಳಲ್ಲ. ಹಾಗೆ ನೋಡಿದ್ರೆ ರಾಜಣ್ಣರ ರಾಜೀನಾಮೆ ಹಿಂದಿನ ಒಂದೊಂದೇ ಕಾರಣಗಳನ್ನ ನೋಡೋದಾದ್ರೆ, ಕಾರಣ 1, ಹನಿ ಟ್ರ್ಯಾಪ್ ಬಾಂಬ್. ಅದು ಮಾರ್ಚ್ 20 ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ವಿಧಾನಸಭೆ ಕಲಾಪದಲ್ಲಿ ಬಸನಗೌಡ ಯತ್ನಾಳ್ ಬಾಂಬ್ ಸಿಡಿಸಿದ್ರು.
ಅಷ್ಟೇ ಅಲ್ಲ, ನಮ್ಮ ಸಹಕಾರಿ ಸಚಿವರು ಇದರಲ್ಲಿ ಹೊರತಾಗಿಲ್ಲ ಎಂದಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿ ಮಾತನಾಡಿದ ರಾಜಣ್ಣ, ಸಿಡಿ ಪೆನ್ ಡ್ರೈವ್ ಮಾಡುತ್ತಿರುವವರು 48 ಜನರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದಿದ್ರು. ಇದರ ಹಿಂದೆ ನಟ, ನಿರ್ಮಾಪಕರು, ನಿರ್ದೇಶಕರು ಯಾರಿದ್ದಾರೆ, ಇವೆಲ್ಲವೂ ಹೊರಗಡೆ ಬರಲಿ, ಜನರಿಗೆ ಗೊತ್ತಾಗಲಿ ಎಂದು ಸಚಿವ ರಾಜಣ್ಣ ಒತ್ತಾಯಿಸಿದ್ರು. ಮಹಾನಾಯಕ ಅನ್ನೋ ಪದ ಪ್ರಯೋಗ ಮಾಡೋ ಮೂಲಕ ಸ್ವಪಕ್ಷದ ನಾಯಕನನ್ನೇ ರಾಜಣ್ಣ ಕೆಣಕಿದ್ರು ಅನ್ನೋ ವಾದವಿದೆ. ಆದರೆ ಅಂತಿಮವಾಗಿ ರಾಜಣ್ಣರ ಈ ಬಾಂಬ್ ಟುಸ್ ಪಟಾಕಿಯಾಗಿತ್ತು. ಕಾರಣ ನಂಬರ್ 2, ಸುರ್ಜೇವಾಲಾ ಮೀಟಿಂಗ್ಗೆ ಅಪಸ್ವರ. ಜುಲೈ 17 ರಾಜ್ಯದ ಆಂತರಿಕ ಕಲಹಕ್ಕೆ ಮದ್ದು ಅರೆಯಲು ಉಸ್ತುವಾರಿ ಸುರ್ಜೇವಾಲಾ ಅಖಾಡಕ್ಕಿಳಿದಿದ್ರು. ಶಾಸಕರೊಟ್ಟಿಗೆ 1-to-1 ಮೀಟಿಂಗ್ ಮಾಡಿದ್ರು. ಈ ಸಭೆಗೆ KN ರಾಜಣ್ಣ ಬಹಿರಂಗವಾಗಿ ವಿರೋಧಿಸಿದ್ರು. ಶಾಸಕರ ಸಮಸ್ಯೆಗಳಿಗೆ ಸಿಎಂ ಪರಿಹಾರ ನೀಡ್ತಾರೆ, ಉಸ್ತುವಾರಿಗಳು ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಸಭೆ ನಡೆಸೋದ್ಯಾಕೆ, ಅನುದಾನವನ್ನು ಇವರೇ ನೀಡ್ತಾರ ಅಂತ ಅಪ್ಪ ಮಗ ಒಂದಾಗಿ ಪ್ರಶ್ನಿಸಿ ಪೇಚಿಗೆ ಸಿಲುಕಿದ್ರು. ಕಾರಣ ನಂಬರ್ 3, ರಾಗ ತೆಗೆದು ಬೆಲೆ ತೆತ್ತ ರಾಜಣ್ಣ. ಆಗಸ್ಟ್ 10 ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಣ್ಣರ ಇದೊಂದು ಹೇಳಿಕೆ ಅವರ ಕುರ್ಚಿಗೆ ಬಾಂಬ್ ಇಟ್ಟಿದ್ದು ಸುಳ್ಳಲ್ಲ. ಮತಗಳವು ಅಂತ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿದ್ರು. ಬೆಂಗಳೂರಿನ ಮಹದೇವಪುರದಲ್ಲಿ ನಕಲಿ ಮತದಾರರು ಅನ್ನೋದನ್ನ ಸಾಕ್ಷಿ ಸಮೇತ ಬಹಿರಂಗ ಮಾಡಿದ್ರು. ಆದರೆ ಇತ್ತ KN ರಾಜಣ್ಣ ವೋಟರ್ ಲಿಸ್ಟನ್ನು ನಮ್ಮದೇ ಸರ್ಕಾರ ಇರುವಾಗ ಮಾಡಿರೋದು, ಆಗ ಕಣ್ಮುಚ್ಚಿ ಕುಳಿತಿದ್ದು ಈಗ ಹೇಳಿದರೆ ಏನು ಪ್ರಯೋಜನ ಎಂದಿದ್ರು. ಕಾರಣ 4, ಸೆಪ್ಟೆಂಬರ್ ಕ್ರಾಂತಿ ಕಹಳೆ. ಜೂನ್ 25 ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಬಾಂಬ್ ಸಿಡಿಸಿದ್ರು KN ರಾಜಣ್ಣ. ರಾಜ್ಯ ರಾಜಕೀಯದಲ್ಲಿ ಪವರ್ ಸೆಂಟರ್ಗಳು ಹೆಚ್ಚಾಗ್ತಿವೆ. 3ಕ್ಕೂ ಹೆಚ್ಚು ಪವರ್ ಸೆಂಟರ್ಗಳಿಂದಾಗಿ ಸಿದ್ದರಾಮಯ್ಯ ಮೊದಲಿನಷ್ಟು ಶಕ್ತ ಆಡಳಿತ ನೀಡ್ತಿಲ್ಲ. ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿಯಾಗುತ್ತೆ ಅಂತ ಹೇಳೋ ಮೂಲಕ ಪಕ್ಷದ ಮುಜುಗರಕ್ಕೆ ಕಾರಣರಾಗಿದ್ರು. ಕಾರಣ 5, ಹಾಸನದಲ್ಲಿ ಹಗ್ಗಜಗ್ಗಾಟ. ಜುಲೈ 25 ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ KN ರಾಜಣ್ಣ ನಿಗಮ ಮಂಡಳಿ ನೇಮಕದಲ್ಲಿ ಹಗ್ಗ ಜಗ್ಗಾಟಕ್ಕಿಳಿದಿದ್ರು. ಸ್ಥಳೀಯ ನಾಯಕ ಶಿವಲಿಂಗೇಗೌಡ ಜೊತೆ ಶೀತಲ ಸಮರಕ್ಕಿಳಿದಿದ್ದ ರಾಜಣ್ಣ ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋ ಬರದಲ್ಲಿ ಸ್ಥಳೀಯ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅಷ್ಟೇ ಅಲ್ಲ, ಅಂತಿಮವಾಗಿ ಹಾಸನದ ಉಸ್ತುವಾರಿಗಿರಿಯನ್ನು ಕಳೆದುಕೊಂಡಿದ್ರು. ಕಾರಣ 6, KPCC ಕುರ್ಚಿಗೆ ಟವಲ್. KPCC ಕುರ್ಚಿಗೇರೋ ದೊಡ್ಡ ಹೆಬ್ಬಯಕೆ ರಾಜಣ್ಣ ಅವರಿಗಿತ್ತು. ಇದಕ್ಕಾಗಿ ತೆರೆಮರೆಯಲ್ಲೇ ಕಸರತ್ತು ನಡೆಸಿದ ರಾಜಣ್ಣ ದೆಹಲಿ ಮಟ್ಟದಲ್ಲೂ ಲಾಬಿ ಮಾಡಿದ್ದು ಸುಳ್ಳಲ್ಲ. ಹೋದಲ್ಲಿ ಬಂದಲ್ಲಿ ನಾನು KPCC ಅಧ್ಯಕ್ಷ ಆಕಾಂಕ್ಷಿ ಅಂತ ಹೇಳೋ ಮೂಲಕ ವಿನಾಕಾರಣ ಗೊಂದಲ ರೂಪಿಸಿದ್ರು. ಇದು ಕೂಡ ಅವರನ್ನ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದ್ದು ಸುಳ್ಳಲ್ಲ. ರಾಜಣ್ಣ ತಮ್ಮ ಮಾತಿನಿಂದಲೇ ದುಬಾರಿ ಬೆಲೆ ತೆತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ರಾಜಣ್ಣ ಈಗೇನ್ ಮಾಡ್ತಾರೆ? ನ್ಯಾಚುರಲಿ ಕಾಂಗ್ರೆಸ್ ಬಿಟ್ಟು ಹೋಗ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ. ರೆಬೆಲ್ ಆಗಿ ನಿಲ್ತಾರಾ, ಪಕ್ಷ ತೊರೆದು ರೆಬೆಲ್ ಆಗಿ ನಿಲ್ತಾರಾ ರಾಜಣ್ಣ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಾಕಷ್ಟು ಆಕ್ರೋಶವನ್ನಂತೂ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವಿರುದ್ಧ ಪಿತೂರಿ ಷಡ್ಯಂತ್ರ ನಡೆದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಹೇಳಿ ಈಗ ಕಾಂಗ್ರೆಸ್ನಲ್ಲೇ ಇರೋದು ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ತರುತ್ತಾ? ಯಾಕಂತಂದ್ರೆ ಪಕ್ಷದಿಂದನೇ ಉಚ್ಚಾಟನೆ ಕೂಡ ಮಾಡೋದು ಅನ್ನೋಂಥ ಒಂದು ಮಾತು ಕೂಡ ಇತ್ತು. ಅದೇನಾಗುತ್ತೆ ಇನ್ನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಪಕ್ಷನ ಅವರಾಗೆ ಬಿಡ್ತಾರಾ ಅಥವಾ ಪಕ್ಷದಲ್ಲೇ ಇರ್ತಾರಾ ಅನ್ನುವಂಥದ್ದು. ಇನ್ನು ಪಕ್ಷ ಬಿಡೋದು ರಾಜಣ್ಣ ಅವರಿಗೆ ಹೊಸದೇನೂ ಅಲ್ಲ. ಯಾವತ್ತೂ ಕಾಂಗ್ರೆಸ್ನ ಬಿಟ್ಟೇ ಇಲ್ಲಪ್ಪ ಅಂತಂದರೆ ಅದು ನಿಜಕ್ಕೂ ಒಂದು ರೀತಿಯಲ್ಲಿ ಕಷ್ಟಪ್ಪ ಇದು ಅಂತ ಹೇಳ್ಬೋದು. ಆದರೆ KN ರಾಜಣ್ಣ ಅವರಿಗೆ ಇದೇನು ಹೊಸದಲ್ಲ. ಈಗಾಗಲೇ 3 ಬಾರಿ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ KN ರಾಜಣ್ಣ. 84ರಲ್ಲಿ 1984, 1994, 2004 94ರಲ್ಲಿ 84, 94 ಹಾಗೂ 2004ರಲ್ಲಿ. ಸೊ 2014 ಒಂದು ಬಿಟ್ಟಿದ್ದಾರೆ. 2024ರಲ್ಲಿ ಆಗಬೇಕಿತ್ತೇನೋ 2025. ಎನಿವೇ, ಪಕ್ಷ ತೊಳಿತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಸಾರಿ 84, 94, 2004ರಲ್ಲಿ KN ರಾಜಣ್ಣ ಕಾಂಗ್ರೆಸ್ ತೊರೆದಿದ್ದಾರೆ. ಈಗಲೂ ಕೂಡ ಮತ್ತೆ ಕಾಂಗ್ರೆಸ್ ತೊರಿತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ವೇಳೆ KN ರಾಜಣ್ಣ ಪಕ್ಷ ತೊರೆದ್ರೆ ಸಾಕಷ್ಟು ಅಪಾಯ. ಪಕ್ಷದ ಒಳಗೆ ಇರ್ತಕ್ಕಂಥ ನಾಯಕರಿಗೆ ಕಟ್ಟಿಟ್ಟ ಬುತ್ತಿ, ಬಣ್ಣ ಬಯಲು ಮಾಡ್ತೀನಿ ಅಂದೇ ಅಂತಾರೆ. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು? ಅಷ್ಟು ಸುಲಭಕ್ಕೆ ಅವರನ್ನು ಬಿಟ್ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ BJP ಸೇರ್ತಾರಾ ಗೊತ್ತಿಲ್ಲ. ಅದಕ್ಕೆ ಥಿಂಗ್ಸ್ ನೀಡ್ಸ್ ಟು ಬಿ ವರ್ಕ್ಡ್ ಔಟ್. ಯಾಕಂತಂದರೆ ಇದು ಸಡನ್ನಾಗಿ ಆಗಿರ್ತಕ್ಕಂಥದ್ದು. ಇದೇನು ಕೂಡ ಭಾಳ ದಿನಗಳಿಂದ ಪ್ಲಾನ್ ಆಗಿ ಅಥವಾ KN ರಾಜಣ್ಣ ಅವರು ಬಿಡ್ತಾರೆ ಬಿಡಲ್ಲ ಹಿಂಗಾಗಿತ್ತಲ್ಲ. ಆಲ್ ಆಫ್ ಅ ಸಡನ್ ಇದು ಈಗಷ್ಟೇ ನಡೆದಿದೆ. ಅವರನ್ನು ಈ ರೀತಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿರ್ತಕ್ಕಂಥದ್ದು. ಹಾಗಾದರೆ ಏನು ಮಾಡ್ತಾರೆ? ಹಿ ಮೇ ಟೇಕ್ ಸಮ್ ಟೈಮ್, ಸ್ವಲ್ಪ ಸಮಯ ತಗೊಂಡು ಏನು ಅಂತ ಮುಂದೆ ಡಿಸೈಡ್ ಮಾಡಬಹುದು. CM ವಿರೋಧಿಗಳ ವಿರುದ್ಧ ಮತ್ತಷ್ಟು ಕೆಂಡ ಕಾರಬಹುದು. ಒಂದಂತೂ ಮರೆಯೋಕ್ಕಾಗಲ್ಲ, ಏನು ಅಂದರೆ ಅವರು
ಸಿಎಂ ಆಪ್ತ ಪಾಳೆಯದಲ್ಲಿ ಇರುವವರು ಅಂತ. ಹಾಗಾಗಿ ಏನ್ ಮಾಡ್ತಾರೆ ಕಾದ್ ನೋಡೋಣ. ಸಚಿವ ಸ್ಥಾನದಿಂದ ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿರೋದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇಡೀ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ ಕಾಂಗ್ರೆಸ್ನಲ್ಲಿ ಅಂತ ಕಾಲೆಳೆದಿದ್ದಾರೆ. ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ನೋಡಿ. ಬಿರುಗಾಳಿ ಸಂಪುಟದಿಂದ ಸಚಿವ ರಾಜಣ್ಣರನ್ನ ವಜಾ ಮಾಡಿದ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ವಿರುದ್ಧ ಮಾತನಾಡಿದರೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ಸಾರಿದೆ. ರಾಜಣ್ಣ ಕಿಕ್ಔಟ್ ವಿಪಕ್ಷಗಳಿಗೆ ಆಹಾರವಾಗಿದೆ. ಕೇಸರಿ ನಾಯಕರು ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ದಕ್ಕೆ ಕಿಕ್ಔಟ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಬರೀ ಸುಳ್ಳನ್ನೇ ಹೇಳ್ಕೊಂಡು ಹೋಗ್ತಕ್ಕಂಥವ್ರು. ಈಗ ರಾಜಣ್ಣ ಅವರು ಸತ್ಯ ಬಹಿರಂಗಪಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ರಾಜೀನಾಮೆನ ಪಡೆಯುತ್ತಿದ್ದಾರೆ. ಸತ್ಯವಂತರಿಗೆ ಕಾಂಗ್ರೆಸ್ನಲ್ಲಿ ಜಾಗವಿಲ್ಲ. ಕಾಗೆ ಬೆಳ್ಳಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಯನ್ನೇ ಹೌದೌದು ಬೆಳಿಗ್ಗೆ ಕಾಣುತ್ತೆ ಅಂತ ಹೇಳಿ ಎಂಡರ್ಸ್ ಮಾಡಿದ್ರು. ರಾಜಣ್ಣ ನೀವ್ಯಾಕೆ ಸತ್ಯ ಹೇಳಕ್ ಹೋದ್ರಿ? ನಿಮ್ಮ ಪಾರ್ಟಿನಲ್ಲಿ ಸತ್ಯ ಹೇಳೋಂಗಿಲ್ಲ, ನಿಮ್ಮ ಪಕ್ಷದಲ್ಲಿ ನೀವು ಈ ರೀತಿ ಪ್ರಶ್ನಿಸೋಂಗಿಲ್ಲ. ಸತ್ಯ ಒಪ್ಕೊಂಡ್ರೆ ಇದೇ ಗತಿ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ಸಿಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧ ಇಲ್ಲ, ಕಾಂಗ್ರೆಸ್ಸಿಗೂ ಸತ್ಯಕ್ಕೂ ಸಂಬಂಧ ಇಲ್ಲ. ರಾಹುಲ್ ಗಾಂಧಿ ಬುಡಕ್ಕೆ ಬಾಂಬ್ ಸಿಡಿದಿದೆ. ರಾಹುಲ್ ಗಾಂಧಿ ಅವರು ಬಾಂಬ್ ಸಿಡಿಸ್ತೀನಿ, ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತೇಳಿ ಹೇಳಿ ಬೆಂಗಳೂರಿಗೆ ಮೊನ್ನೆ ಬಂದಿದ್ರು. ಆ ಆಟಮ್ ಬಾಂಬು ಅವ್ರ ಬುಡಕ್ಕೆ ಸಿಡಿತಾ ಇದೆ. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂಥದ್ದು ಇದೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲ್ಲ. ಕಳೆದ ಅಧಿವೇಶನದಲ್ಲಿ DK ಶಿವಕುಮಾರ್ ಅವ್ರ ಹೆಸರು ತೆಗೆದುಕೊಳ್ಳದ ರಾಜಣ್ಣ ಅವರು DK ಶಿವಕುಮಾರ್ ಅವ್ರ ಮೇಲೆ ಒಂದು ಆಪಾದನೆ ಮಾಡಿದ್ದರು. ಒಂದು ಹನಿ ಟ್ರ್ಯಾಪ್ ಮಾಡಿ ನನ್ನನ್ನು ಸಿಗಿಸುವಂಥ ಕೆಲಸ ಆಗಿದೆ ಅನ್ನುವಂಥ ಒಂದು ಘನವಾದ ಆರೋಪವನ್ನು ಸದನದಲ್ಲಿ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿ ಇವತ್ತು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಲಗೈ ಬಂಟರಾದ ರಾಜಣ್ಣನವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಟೈಮ್ ಮುಗೀತು, ನೀವು ಮುಖ್ಯಮಂತ್ರಿಯಾಗಿ ಭಾಳ ದಿನ ಇರುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, KN ರಾಜಣ್ಣರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಿರೋದು ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿರೋದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸುಧಾಕರ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ನೀಡಿದೆ. ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಿದೆ. ಬೆಂಗಳೂರಿನ RV ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಶುರುವಾಗಿದ್ದು 19 ಕಿಲೋಮೀಟರ್ ದೂರ 16 ನಿಲ್ದಾಣಗಳಲ್ಲಿ ರೈಲು ಹಾದು ಹೋಗ್ತಾ ಇದೆ. ಪ್ರತಿ 25 ನಿಮಿಷಕ್ಕೂ ಒಂದು ಮೆಟ್ರೋ ರೈಲು ಸಂಚರಿಸ್ತಾ ಇದೆ. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬೀದಿನಾಯಿ ಹಾವಳಿಗೆ ಬ್ರೇಕ್ ಹಾಕುವಂತೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ನೀಡಿದೆ. 8 ವಾರಗಳಲ್ಲಿ ಬೀದಿನಾಯಿ ಸೆರೆ ಹಿಡಿಯೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಮೇಳೈಸ್ತಾ ಇದೆ. ಇವತ್ತು ಮೈಸೂರಿಗೆ ಗಜಪಡೆ ಬರ್ತಿದ್ದಂತೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಆನೆಗಳನ್ನ ತೂಕ ಮಾಡಲಾಯಿತು. ಕ್ಯಾಪ್ಟನ್ ಅಭಿಮನ್ಯುವನ್ನು ಕೂಡ ಹಿಂದಿಕ್ಕಿ ಭೀಮಾ ತೂಕ ಹೆಚ್ಚಿಸಿಕೊಂಡಿದ್ದಾನೆ. ಫತೇಪುರ್, ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ನವಾಬ್ ಅಬ್ದುಲ್ ಸಮಾಧಿ ಧ್ವಂಸದ ಬೆನ್ನಲ್ಲೇ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಜನರು ಮುಖಾಮುಖಿಯಾಗಿದ್ದು ಫತೇಪುರದ ಸದರ್ ಕೋತ್ವಾಲಿ ಪ್ರದೇಶಗಳಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣ ಅವರನ್ನ ಉಚ್ಚಾಟಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗ್ಬಿಡತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಕೂಡ ಸಿದ್ಧತೆ ನಡೆಸಿದ್ದಾರಂತೆ.
ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದ ಸಚಿವ ರಾಜಣ್ಣಗೆ ಆಗಸ್ಟ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯರ ಬಲಗೈ ಬಂಟನ ತಲೆದಂಡವಾಗಿದೆ. ಇದು ಕೈಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಮತ್ತಷ್ಟು ದಗದಗಿಸುವಂತೆ ಮಾಡಿದೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ಸ್ಫೋಟಕ ಬಾಂಬ್ ಸಿಡಿಸಿದ ಕೇಸರಿಪಾಳ್ಯ. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣರನ್ನ ಉಚ್ಚಾಟಿಸುವಂತೆ ಸೂಚಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಸಿದ್ಧತೆ ನಡೆಸುತ್ತಿದ್ದಾರೆ. ಸಿಎಂ ಪರವಿರೋ ಒಂದೊಂದೇ ವಿಕೆಟ್ ಬೀಳ್ತಿದೆ. ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ನಮಗೆ ಊಹಾಪೋಹ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಬಹುಶಃ ಸಂದರ್ಭದಲ್ಲಿ ಇಬ್ಬಾಗ ಆಗ್ಬೋದು, ಸರ್ಕಾರನೇ ಬೀಳ್ಬೋದು ಅಂತಕ್ಕಂಥದ್ದು ಊಹಾಪೋಹಗಳು ನಡೀತಾ ಇದೆ. ಸರ್, ನಾವು ಹೇಳಿ ಕೇಳಿ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನವನ್ನು ಕೊಡ್ತಾರೆ ಆ ಸಂದರ್ಭ ತಕ್ಕನಂಗಂತ ಖಂಡಿತ ಕೂಡ ನಾವು ಆಕ್ಟ್ ಮಾಡೇ ಮಾಡ್ತೀವಿ ನಾವು ಅದರಲ್ಲಿ. ಸರ್ಕಾರ ರಚಿಸೋಕೆ ಬಿಜೆಪಿ ಸಿದ್ಧವಾಗಿದೆ. ಸೊ ಅವರು ಕಾಂಗ್ರೆಸ್ ಪಕ್ಷವಾಗಿ ಅವರೇನಾದರೂ ನಮ್ಮ ಜೊತೆಯಲ್ಲಿ ಕೆಲವು ಉತ್ತಮವಾಗಿರ್ತಕ್ಕಂಥ ಶಾಸಕರು ಬರ್ತಾರೆ ಅಂತನೋ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಮಗೂ ಕೂಡ. ಆ ಸಂದರ್ಭ ಬಂದಾಗ, ಯಾಕಂದ್ರೆ ಉಳಿಕೆ 2.5 ವರ್ಷದ ಅಧಿಕಾರದ ಆಸೆಗೋಸ್ಕರ ಮುಂದೆ 5 ವರ್ಷ ನಾವು ಅಧಿಕಾರ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ವರಿಷ್ಠರು ಬುದ್ಧಿವಂತ ಯೋಚನೆ ತೀರ್ಮಾನ ತಗೊಂತಾರೆ, ನಾವು ಅದಕ್ಕೆ ತಕ್ಕನಾಗ ನಾವು ಕೂಡ ಸ್ಪಂದಿಸ್ತೀವಿ. ಅಕ್ಟೋಬರ್ ಕ್ರಾಂತಿಗೆ ನಾವು ಸಿದ್ಧರಾಗ್ತಿದ್ದೇವೆ. ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ, ಆ ವಿರೋಧ ಪಕ್ಷವು ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ. ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಪಕ್ಕ ಅಂತ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ, ಯಾಕಂದ್ರೆ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸಮಾಧಿ ಶೋಧ ಕಾರ್ಯಾಚರಣೆ ದಿನಕ್ಕೊಂದು ಆಯಾಮ ಪಡ್ಕೊಳ್ತಾ ಇದೆ. ಕಾರ್ಮಿಕರು, ಹಿಟಾಚಿ ಎಲ್ಲ ಆಯಿತು. ಇದೀಗ ಅಸ್ಥಿಪಂಜರಗಳ ಶೋಧಕ್ಕೆ GPR ಎಂಟ್ರಿ ಆಗಿದೆ. ಈ ಮಧ್ಯೆ ಆ ಮಾಸ್ಕ್ ಮ್ಯಾನ್ SIT ಅಧಿಕಾರಿಗಳ ದಿಕ್ಕು ತಪ್ಪಿಸ್ತಾ ಇರೋ ಅನುಮಾನ ಮೂಡ್ತಾ ಇದೆ. ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಇಷ್ಟೊಂದು ಪದ್ಧತಿ ಬರ್ತಾ ಇರಲಿಲ್ಲ. ಪೊಲೀಸ್ ಇಲಾಖೆಯವರು ಎಲ್ಲ ಈಗ ಧರ್ಮಸ್ಥಳ ಸುತ್ತಮುತ್ತ ಶವ ಹೂತಿಟ್ಟ ಕೇಸ್ ತನಿಖೆ ಕೈಗೆತ್ತಿಕೊಂಡಿದ್ದ SIT ತಂಡ ಅನಾಮಿಕ ವ್ಯಕ್ತಿ ತೋರಿಸಿದ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿತ್ತು. ಆದರೆ ಒಂದೆರಡು ಕಡೆ ಹೊರತುಪಡಿಸಿದ್ರೆ ನಿಗೂಢ ವ್ಯಕ್ತಿ ಹೇಳಿದ ಹಾಗೆ 100 ಅಸ್ಥಿಪಂಜರಗಳು ಸಿಗಲೇ ಇಲ್ಲ. ಇದೀಗ ತಲೆಬುರುಡೆ ಶೋಧಕ್ಕೆ GPR ಎಂಟ್ರಿ ಕೊಟ್ಟಿದೆ. ಶವ ಹೂತಿಟ್ಟ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ. ಅಸ್ಥಿಪಂಜರ ಶೋಧಕ್ಕೆ ಬಂತು GPR ತಂತ್ರಜ್ಞಾನ. ಹೌದು, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ನಡೆದಿದೆ. GPR ಯಂತ್ರವನ್ನು ಬಳಸಿ ತಲೆಬುರುಡೆ ಶೋಧಕ್ಕೆ SIT ಮುಂದಾಗಿದೆ. ಡ್ರೋನ್ ಮೌಂಟೆಡ್ ತಂತ್ರಜ್ಞಾನ ಬಳಸಿ ಪಾಯಿಂಟ್ ನಂಬರ್ 13ರಲ್ಲಿ SIT ಟ್ರಯಲ್ ಸ್ಕ್ಯಾನ್ ಮಾಡಿದೆ. ನಾಳೆಯಿಂದ GPR ಯಂತ್ರದಿಂದ ಶೋಧ ಕಾರ್ಯ. ಇಂದು SIT ತಂಡ 13ನೇ ಸ್ಥಳದಲ್ಲಿ GPR ಬಳಕೆಯ ಟ್ರಯಲ್ ನಡೆಸಿದೆ. ಡ್ರೋನ್ GPR ಕ್ಯಾಲಿಬರ್ ಅನ್ನ ಇಂದು SIT ಚೆಕ್ ಮಾಡಿದ್ದು, ನಾಳೆ 13ನೇ ಪಾಯಿಂಟ್ನಲ್ಲಿ ಇದನ್ನು ಬಳಸಿ ಶೋಧ ಕಾರ್ಯ ನಡೆಸಲಾಗುತ್ತೆ. ಪ್ರಕರಣದ ಹಾದಿ ತಪ್ಪಿಸುತ್ತಿದ್ದಾನ ನಿಗೂಢ ವ್ಯಕ್ತಿ. ಇನ್ನು ನಿಗೂಢ ವ್ಯಕ್ತಿ ತೋರಿಸಿದ 16 ಸ್ಥಳಗಳ ಪೈಕಿ 6ನೇ ಸ್ಥಳ ಹೊರತುಪಡಿಸಿ ಮತ್ಯಾವುದೇ ಸ್ಥಳದಲ್ಲಿ ಯಾವುದೇ ಮೂಳೆಗಳು ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಮೊದಲು 13 ಸ್ಥಳ ಗುರುತಿಸಿದ್ದ ಅನಾಮಿಕ ಮತ್ತೆ 3-4 ಹೊಸ ಸ್ಥಳಗಳನ್ನು ತೋರಿಸಿದ್ದ. ಆದರೆ ಎಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗಿರಲಿಲ್ಲ.
ಹೀಗೆ ದಿನಕ್ಕೊಂದು ಸ್ಥಳ ಸೂಚಿಸಿ ಅಗೇರಿ ಅಂತಿರೋ ನಿಗೂಢ ವ್ಯಕ್ತಿಯ ವಿರುದ್ಧವೇ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿವೆ. ಮೊದಲು ನೀವು ಸರಿಯಾಗಿ ಕೆಲಸ ಮಾಡಿ. ಪೊಲೀಸರಿಗೆ ರಿಪಬ್ಲಿಕ್ ವರದಿಗಾರ ದಿಟ್ಟ ಉತ್ತರ. ನಮ್ಮಿಂದ ಏನು ಹಿಂಸೆ ಆಗುತ್ತೆ ಹೇಳಿ, ನಮ್ಮಿಂದ ಏನು ಹಿಂಸೆ ಆಗುತ್ತೆ ಹೇಳಿ. ನಾವೇನೋ ಬಿಟ್ಟಲ್ಲ ಅಲ್ಲಿ ಮಿಷಿನ್ ಹತ್ರ ಕೂತ್ಕೋತಾ ಇದೀವ, ಏನು ಹಿಂಸೆ ಆಗುತ್ತೆ ಹೇಳ್ರಿ. ಇಷ್ಟು ದಿವಸ ಆಯ್ತು, 20 ದಿನ ಆಯ್ತು, ಯಾರು ಹಿಂಸೆ ಆಯ್ತನ್ರಿ ನಮ್ಮಿಂದ? ನಿಮಗೆ ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ ಪೊಲೀಸ್ನವ್ರು. ನೀವು ಏನ್ರಿ ಹಿಂಸೆ ಆಗಿದೆ ನಿಮಗೆ? ಏನು ಹಿಂಸೆ ಆಗಿದೆ ನಿಮಗೆ? ಸುಮ್ಮನೆ ಏನೋ ಮಾತಾಡಬಾರ್ದ್ರಿ ನೀವು. ಏನು ಹಿಂಸೆ ಆಗಿದೆ ಹೇಳಿ. ನಮ್ಮಿಂದ ಒಂದು ಪಾಯಿಂಟ್ ಅಷ್ಟು ಯಾರು ಹಿಂಸೆ ಆಗಿದೆ ನಿಮಗೆ? ಪೊಲೀಸ್ ಅವ್ರಿಗೆ ಯಾರು ಒಂದು ಪಾಯಿಂಟ್ ಅಷ್ಟು ಹಿಂಸೆ ಆಗಿದ್ರೆ ಕರೆಕ್ಟಾಗಿ ಮಾತಾಡಬೇಕು. ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಇಷ್ಟೊಂದು ಪಜಿತಿ ಬರ್ತಾ ಇರಲಿಲ್ಲ ಪೊಲೀಸ್ ಇಲಾಖೆಯವರು. ಹೇಳೋದನ್ನೆಲ್ಲ ಈಗ ಪೊಲೀಸ್ ಇಲಾಖೆಯವ್ರು ಮಾಡೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಪಜಿತಿ. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಅವತ್ತು ತಡಿಬೇಕಿತ್ತು, ಯಾರನ್ನ ತಡಿಬೇಕಿತ್ತು ಅವತ್ತು ಅವ್ರನ್ನ ತಡಿಬೇಕಿತ್ತು. ಸುಮ್ಮನೆ ನಮ್ಮಿಂದ ಹಿಂಸೆ ಆಗುತ್ತಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಒಟ್ಟಾರೆ ಬುರ್ಡೆ ಕೇಸ್ನಲ್ಲಿ ಅನಾಮಿಕ ವ್ಯಕ್ತಿ ಬುರ್ಡೆ ಬಿಟ್ನ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಇದೀಗ ಸಮಾಧಿ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಮುಂದಾಗಿದ್ದು ಭೂಗರ್ಭದಲ್ಲಿ ಮೂಳೆಗಳು ಸಿಗ್ತವಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟು ವರ್ಷ ಈ ನಿಗೂಢ ವ್ಯಕ್ತಿ ಅದೆಲ್ಲಿದ್ನೋ ಗೊತ್ತಿಲ್ಲ. ಈತ ಧರ್ಮಸ್ಥಳಕ್ಕೆ ಮುಸುಕುಧಾರಿಯಾಗಿ ಎಂಟ್ರಿ ಕೊಡ್ತಿದ್ದಂಗೆನೆ ಈಗ ಹಳೆಯ ಕೇಸ್ಗಳಿಗೆ ಮರುಜೀವ ಬರ್ತಾ ಇದೆ. 39 ವರ್ಷದ ಹಳೆಯ ಹತ್ಯೆ ಕೇಸ್ ಒಂದಕ್ಕೆ ಮತ್ತೆ ಮರುಜನ್ಮ ಕೊಡಲಾಗ್ತಾ ಇದೆ. ಪದ್ಮಲತಾ ಅತ್ಯಾಚಾರ ಹತ್ಯೆ ಕೇಸ್ ರೀಓಪನ್ ಆಗಿದೆ. ಸಂಚಲನ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಮುಸುಕುದಾರಿ ತೋರಿಸಿದ ಕಡೆಯಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಸಮಾಧಿ ಬಗಿತಾ ಇದ್ದಾರೆ. ದಟ್ಟಾರಣ್ಯದಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಒಂದೇ ಒಂದು ತುಂಡು ಮೂಳೆ ಪತ್ತೆಯಾಗಿಲ್ಲ. ಈ ನಡುವೆ 39 ವರ್ಷದ ಹಳೆಯ ಹತ್ಯೆ ಕೇಸ್ ಒಂದು ಮತ್ತೆ ಮರುಜೀವವನ್ನು ಪಡೆದುಕೊಂಡಿದೆ. ಪದ್ಮಲತಾ ಅತ್ಯಾಚಾರ ಹತ್ಯೆ ಕೇಸ್ ರೀಓಪನ್. ಅಸ್ಥಿಪಂಜರ ಹೊರತೆಗೆದು ತನಿಖೆಗೆ ಆಗ್ರಹ. ಅದು 1987 ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ ಎಂದಿನಂತೆ ಉಜಿರೆಯ ಕಾಲೇಜಿಗೆ ಹೋಗಿದ್ದಳು. ಆದರೆ ಮರಳಿ ಮನೆಗೆ ವಾಪಸ್ ಬಂದಿರಲಿಲ್ಲ. 56 ದಿನಗಳ ಬಳಿಕ ಪದ್ಮಲತಾ ಶವವಾಗಿ ಪತ್ತೆಯಾಗಿತ್ತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಶಂಕೆ ಕೂಡ ವ್ಯಕ್ತವಾಗಿತ್ತು. ಇದೇ ಕೇಸನ್ನ ಈಗ ಮರುತನಿಖೆ ಮಾಡುವಂತೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಬೆಳ್ತಂಗಡಿ ಎಸ್ಐಟಿಗೆ ಕಚೇರಿಗೆ ದೂರು ಕೂಡ ಕೊಟ್ಟಿದ್ದಾಳೆ. ಪದ್ಮಲತಾ ಕಾಲೇಜಿಗೆ ಹೋದವಳು ಮರಳಿ ಬರಲಿಲ್ಲ. ಅವತ್ತು ಡಿಸೆಂಬರ್ 22, 1986 ಉಜಿರೆ ಕಾಲೇಜು SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದಿರೋದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ. ಕೊಳೆತ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಗಿತ್ತು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಕೈಕಾಲು ಕಟ್ಟೆಯ ಸ್ಥಿತಿಯಲ್ಲಿತ್ತು. ಕೈಯಲ್ಲಿದ್ದ ವಾಚ್ ಮತ್ತು ಅವಳು ಹಾಕಿದ ಬಟ್ಟೆಯಲ್ಲಿ ಅವಳನ್ನು ಗುರುತಿದ್ದೇವೆ. ಅಂದು ನಡೆದ ತನಿಖೆ ಮೇಲೆ ನಮಗೆ ವಿಶ್ವಾಸವಿಲ್ಲ. ಅವತ್ತಿನ ತನಿಖೆ ಮೇಲೆ ಅಂದರೆ ತನಿಖೆ ನಡೆದ ರೀತಿಯಲ್ಲಿ ವಿಶ್ವಾಸ ಇಲ್ಲ. ತನಿಖೆ ಮೊದಲು ಪೊಲೀಸ್ ಕೇಸ್ ಆಗಿತ್ತು. ಅದ ನಂತರ ಗೃಹ ಸಚಿವರು ಬಂದು ಸಿಒಡಿಗೆ ಕೊಟ್ಟರು. ಸಿಒಡಿ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಪತ್ತೆ ಆಗದ ಕೇಸ್ ಅಂತ ರಿಪೋರ್ಟ್ ಕೊಟ್ಟರು. ಮರು ತನಿಖೆ ಮಾಡಿದ್ರೆ ಸತ್ಯ ಹೊರಬರುತ್ತೆ. ಆಮೇಲೆಯೂ ಅಪ್ಪ CPM ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದರು. ಪಾರ್ಟಿ ಕಾರ್ಯಕರ್ತರೊಂದಿಗೆ ಅಪ್ಪ ಹೋರಾಟ ಮಾಡ್ತಾನೆ ಇದ್ದರು. ಅಪ್ಪ ನಡೆದಾಡುವ ಸಮಯ ತನಕವೂ ಹೋರಾಟ ಮಾಡ್ತಾನೆ ಇದ್ದರು. ಅಪ್ಪ ಈಗ ತೀರ್ಕೊಂಡಿದ್ದಾರೆ. ಈಗ ನಾನು SIT ಬಂದಿರೋದ್ರಿಂದ ಮರು ತನಿಖೆ ಆದರೆ ಸತ್ಯ ಹೊರಬರ್ಬೋದು ಅಂತ ಹೇಳೋ ವಿಶ್ವಾಸ ಇದೆ. ಪದ್ಮಲತಾ ಅಸ್ಥಿಪಂಜರ ಹೊರತೆಗೆದು ತನಿಖೆ ಮಾಡಿ ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರೆ ಎತ್ತಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ.
ಅನುಮಾನವಿರೋ ವ್ಯಕ್ತಿಗಳ ಹೆಸರು ಹೇಳಿದ್ದೇವೆ. ಅನುಮಾನ ಇದ್ದವರ ಹೆಸರನ್ನು ನಾವು ವರದಿಯಲ್ಲಿ ಸೇರಿಸಿದ್ದೇವೆ. ಪೊಲೀಸರು ಕೇಳಿದರೆ ಹೇಳಲಿಕ್ಕೆ ರೆಡಿ ಇದ್ದೇವೆ. 39 ವರ್ಷದ ಹಳೆಯ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಪದ್ಮಲತಾ ಹತ್ಯೆ ಕೇಸ್ ಫೈಲ್ಸ್ SIT ಮತ್ತೆ ಓಪನ್ ಮಾಡಿದೆ. ಈಗಲಾದರೂ ಪದ್ಮಲತಾ ಸಾವಿನ ರಹಸ್ಯ ಹೊರಬರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಪದ್ಮಲತಾ ಸಾವಿನ ರಹಸ್ಯ ಇನ್ನಾದರೂ ಹೊರಬರುತ್ತಾ? ಏನಿದು ಪದ್ಮಲತಾ ಕೇಸ್? ಏನೇನಾಗಿತ್ತು? ಧರ್ಮಸ್ಥಳದ ಬೋಳಿಯಾರು ಗ್ರಾಮದವರು ಈಕೆ ಪದ್ಮಲತಾ. ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡನ ಮಗಳು ಈಕೆಯ ತಂದೆ CPM ಪಾರ್ಟಿನಲ್ಲಿ ಇದ್ರು, ಕಮ್ಯುನಿಸ್ಟ್ ಮುಖಂಡ ಆತ. 1986 ಡಿಸೆಂಬರ್ನಲ್ಲಿ ಈಕೆ ಕಾಲೇಜಿಗೆ ಹೋಗಿದ್ರು. ಕಾಲೇಜಿಗೆ ಹೋಗಿ ಉಜಿರೆಯ ಕಾಲೇಜಿನಿಂದ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಪದ್ಮಲತಾ ಕುರುಹು ಪತ್ತೆನೇ ಆಗಲಿಲ್ಲ. ಮುಂದೆ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ. ಫೆಬ್ರವರಿ 17, 1987ರಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಪದ್ಮಲತಾ ಶವ ಪತ್ತೆಯಾದ ದಿನ. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಶವ ಪತ್ತೆಯಾಯಿತು. ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಮೂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿತ್ತು ಈ ಕೇಸ್ನಲ್ಲಿ. ಭಾರೀ ಹೋರಾಟಗಳ ಬಳಿಕ CIDಗೆ ಕೇಸನ್ನು ಹಸ್ತಾಂತರ ಮಾಡಲಾಯಿತು. ಆ ನಂತರವೂ ಕೂಡ ಆ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದೆ ಇದನ್ನು ಪತ್ತೆಯಾಗದ ಪ್ರಕರಣ ಅಂತ CID ಕ್ಲೋಸ್ ಮಾಡಿತು. 39 ವರ್ಷಗಳ ಬಳಿಕ ಪ್ರಕರಣದ ತನಿಖೆಯನ್ನು ಹಾಗಾದರೆ ಈಗ SIT ಮತ್ತೆ ನಡೆಸುತ್ತಾ? ನೋಡೋಣ ಏನಾಗತ್ತೆ. ಅತ್ತ ಧರ್ಮಸ್ಥಳದಲ್ಲಿ SIT ತನಿಖೆ ಚುರುಕಾಗಿದೆ. ಮಂಜುನಾಥ ಸ್ವಾಮಿಯ ಸನ್ನಿಧಿಯ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಭಕ್ತರು ರಸ್ತೆಗಿಳಿದಿದ್ದಾರೆ. ತಿಮರೋಡಿ, ಸಮೀರ್, ಮಟ್ಟಣ್ಣವರ್ ಇವರುಗಳ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಭ್ರಷ್ಟರು ಕಳಂಕಿತರ ಒಳಸಂಚಿಗೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಅಂದ್ರೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರ. ಮಂಜುನಾಥನ ಸನ್ನಿಧಿಗೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಪುಣ್ಯ ಕ್ಷೇತ್ರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ನಿಗೂಢ ವ್ಯಕ್ತಿಯ ಆರೋಪಗಳು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಧರ್ಮಸ್ಥಳದ ಬಗ್ಗೆ ಕೆಲವರು ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಇದು ಮಂಜುನಾಥ ಸ್ವಾಮಿ ಭಕ್ತರು ರೊಚ್ಚಿಗೇಳುವಂತೆ ಮಾಡಿದೆ. ರಾಜ್ಯದ ವಿವಿಧೆಡೆ ಹೋರಾಟದ ಕಹಳೆ ಊದಿದ್ದಾರೆ. ರಾಜ್ಯಾದ್ಯಂತ ಧರ್ಮಸ್ಥಳ ಉಳಿಸಿ ಅಭಿಯಾನ. ರಾಜ್ಯದ ವಿವಿಧೆಡೆ ಭಕ್ತರ ಹೋರಾಟದ ಕಹಳೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಶಿವಮೊಗ್ಗದಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ಮಾಡಲಾಗ್ತಾ ಇದೆ. ಮುಸುಕುದಾರಿಗೆ ಮಂಪರು ಪರೀಕ್ಷೆ ಮಾಡುವಂತೆ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿದ್ರು. ಮುಸುಕುದಾರಿ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ನಾಳೆ CM ಮನೆ ತೋರಿಸಿದ್ರೆ ಅಗಿತಾರ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಪ್ರಶ್ನೆ ಮಾಡಿದ್ರು. ಅನಾಮಿಕ ಅನ್ನೋನು 100 ಹೆಣವನ್ನು ಹೂತಾಕಿದ್ದೀನಿ, 1000 ಹೆಣವನ್ನು ಹೂತಾಕಿದ್ದೀನಿ, ಫಾರೆಸ್ಟ್ ಇಲಾಖೆನಂತ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೂತಾಕಿದ್ರಿ ಅಂತ ಅರ್ಥ. ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ? ಅಕ್ರಮವಾಗಿ ಇವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗಾಯ್ತಲ್ಲ. ಯಾಕೆ ಇನ್ನೂ ಅವನ್ನ ಅರೆಸ್ಟ್ ಮಾಡಿಲ್ಲ? ತಕ್ಷಣ ಅವನ್ನ ಅರೆಸ್ಟ್ ಮಾಡಬೇಕು. ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳ ರ್ಯಾಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವುದನ್ನು ಖಂಡಿಸಿ ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು. ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ DC ಕಚೇರಿವರೆಗೂ ಬೃಹತ್ ರ್ಯಾಲಿ ಮಾಡಿದ್ರು. ಮಂಡ್ಯದಲ್ಲಿ ತಿಮರೋಡಿ, ಸಮೀರ್ ವಿರುದ್ಧ ಕಿಚ್ಚು. ಶ್ರೀ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿಗಳಿಗೆ ಕಳಂಕ ತರುವ ಯತ್ನ ನಡೀತಾ ಇದೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ಬೃಹತ್ ಹೋರಾಟ ನಡೆಸಿದ್ವು. ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ DC ಕಚೇರಿವರೆಗೂ ರ್ಯಾಲಿ ನಡೆಸಿದ್ರು. ತಿಮರೋಡಿ, ಮಟ್ಟಣ್ಣನವರ್, ಸಮೀರ್ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಯಾರು ತಿಮ್ರೋಡಿ ಅಂತಿದ್ದಾರೆ, ಸಮೀರ್ ಅಂತಿದ್ದಾರೆ, ಯಾರು ಕಿಡಿಸ್ ಮಟ್ಟಣ್ಣನವರಂತ ಭ್ರಷ್ಟರು ಕಳಂಕಿತರ ಒಳಸಂಚಿಗೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕ ಪ್ರತಿಭಟನೆ. ಆಗಸ್ಟ್ 13ರಂದು ರಾಮನಗರದಲ್ಲಿ ಬೃಹತ್ ಧರಣಿ.
ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಖಂಡಿಸಿ ಆಗಸ್ಟ್ 13ರಂದು ರಾಮನಗರದಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಅಂತ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ಹೇಳಿದೆ. ಮಂಜುನಾಥನ ಸನ್ನಿಧಿ ವಿರುದ್ಧ ಅವಹೇಳನಕಾರಿ ಮಾತು ಭಕ್ತರನ್ನ ಕೆರಳಿಸಿರುವುದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸ ಮಾಡಿದ್ದಕ್ಕೆ ಅಭಿಮಾನಿಗಳ ಕಿಚ್ಚು ಸ್ಫೋಟಗೊಂಡಿದೆ. ಇವತ್ತು ಫಿಲ್ಮ್ ಚೇಂಬರ್ಗೆ ನುಗ್ಗಿದ ಫ್ಯಾನ್ಸ್ ಹೈ ಡ್ರಾಮಾ ಮಾಡಿದ್ರು. ಫಿಲಂ ಚೇಂಬರ್ ಮುಂದೆ ವಿಷ್ಣು ಅಭಿಮಾನಿಗಳ ಆಕ್ರೋಶ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಚೇರಿಗೆ ಮುತ್ತಿಗೆಗೆ ಯತ್ನ. ವಾಣಿಜ್ಯ ಕಚೇರಿ ಒಳಗಡೆ ಧರಣಿ ಕುಳಿತ ಅಭಿಮಾನಿಗಳು, ಕೆಲಕಾಲ ಪೊಲೀಸರ ಜೊತೆ ವಾಗ್ವಾದ. ವಿಷ್ಣು ಸ್ಮಾರಕ ಧ್ವಂಸಕ್ಕೆ ಸಿಡಿದ ಅಭಿಮಾನಿಗಳು. ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿದ ಫ್ಯಾನ್ಸ್. ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸ ಮಾಡಿರುವುದು ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿದೆ. ಸಾಹಸ ಸಿಂಹನಿಗೆ ಅವಮಾನ ಆಗಿದ್ರು ಯಾರು ನ್ಯಾಯ ಕೊಡಿಸ್ತಿಲ್ಲ ಅಂತ ಆರೋಪಿಸಿ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಫೈಟ್ ಜೋರಾಗಿದೆ. ವಿಷ್ಣು ಸ್ಮಾರಕವಿದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಉಳಿಸಿ ಅಂತ ಫ್ಯಾನ್ಸ್ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳ ಸಿಟ್ಟು ಸ್ಫೋಟಗೊಂಡಿದೆ. ಪುಣ್ಯಭೂಮಿ ಹುಟ್ಟಿದವರು ಕನ್ನಡ ದ್ರೋಹಿಗಳು ಅಂತ ಕಿಡಿಕಾರ್ತಿದ್ದಾರೆ. ಆಗಸ್ಟ್ 17ರಂದು ಜಯನಗರ ನಿವಾಸದಲ್ಲಿ ನಟ ಕಂ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಸಭೆ ಕರೆದಿದ್ದಾರೆ. ಸ್ಮಾರಕ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ. ಇದೇ ಭಾನುವಾರ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ರಾಜ್ಯದಲ್ಲಿ ವಿಷ್ಣು ಅಭಿಮಾನಿಗಳ ಹೋರಾಟದ ಕಿಚ್ಚು ಜೋರಾಗಿದೆ. ಸರ್ಕಾರ ಸ್ಮಾರಕ ಜಟಪಟಿಗೆ ಅಂತ್ಯವಾಡುತ್ತಾ ಅಥವಾ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಎಂಬಂತೆ ಕುಳಿತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ, ಅವರ ಸಮಾಧಿಯ ಜಾಗದ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಸರ್ಕಾರ ಅಂಥ ಮಹಾನ್ ನಟನಿಗೆ ಗೌರವ ಸಲ್ಲಿಸುವಂತಹ ಒಂದು ಕೆಲಸವನ್ನ ಅತ್ಯಂತ ತುರ್ತಾಗಿ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ನಾಡು ಕಂಡ ಅತ್ಯಂತ ಶ್ರೇಷ್ಠ ನಟರಲ್ಲಿ ವಿಷ್ಣುವರ್ಧನ್ ಕೂಡ ಒಬ್ಬರು. ಅವರಿಗೆ ಸಲ್ಲಬೇಕಾದಂತಹ ಗೌರವವನ್ನು ಸಲ್ಲಿಸಿ ಸರ್ಕಾರ ತನ್ನನ್ನು ತಾನು ಗೌರವಿಸ್ಕೊಳ್ಬೇಕಾಗತ್ತೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH